ಹಾಯ್ ಫ್ರೆಂಡ್ಸ್, ನಾವೀಗ 2 ಎಗ್ಗಿನ ಸಮಾಸ ಮಾಡೋದಂತೆ ಹೇಗಂತ ನೋಡುವ. 1.5 ಕಪ್ಪು ಮೈದಾ, 1/4 ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ. ಈಗ ಮೊಟ್ಟೆಯನ್ನು ಬೇಯಿಸಿ ಇದು ಮೈದಾ ಮತ್ತು ಚಿರೋಟಿ ರವೆಯ ಡಪ್ ಮಾಡುವ, ಆಯಿತಾ? ಈಗ ಹೇಗೆ ಮಾಡೋದಂತ ತೋರಿಸ್ತೇನೆ ಫ್ರೆಂಡ್ಸ್. ಇದಕ್ಕೀಗ ಒಂದು ಮೊಟ್ಟೆ ಮತ್ತು 3-4 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೇನೆ. ಈಗ ಡಪ್ ಮಾಡ್ತೇನೆ ಫ್ರೆಂಡ್ಸ್. ಈಗ ಮೊಟ್ಟೆಯ ಫಿಲ್ಲಿಂಗ್ಸ್, ಈ ಸಮಸ ಮಾಡಲಿಕ್ಕೆ ಅದರ ಒಳಗೆ ಫಿಲ್ಲಿಂಗ್ಸ್ ಮಾಡಲಿಕ್ಕೆ ನಾನಿಲ್ಲಿ 3 ಮೊಟ್ಟೆ, ಇದು 3 ನೀರುಳ್ಳಿ, ಸ್ವಲ್ಪ ಜೀರಿಗೆ, 1 ಇಡೀ ಬೆಳ್ಳುಳ್ಳಿ ಕಟ್ ಮಾಡಿ, 1 ತುಂಡು ಶುಂಠಿ ಕಟ್ ಮಾಡಿ ಇಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೇನೆ. ಆಲ್ರೆಡಿ ಇದು ಫ್ರೈ ಆಗಿದೆ, ಬೇಸೊಪ್ಪು ಎಲ್ಲ ಹಾಕಿ. ಇದಕ್ಕೆ ನಾವು ಸಾಂಬಾರು ಹುಡಿಯನ್ನು ಸೇರಿಸುವ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಸಾಂಬಾರು ಹುಡಿಯನ್ನು ಸೇರಿಸಿ, ಮತ್ತು ಮೊಟ್ಟೆಯನ್ನು, ಬೇಯಿಸಿದ ಮೊಟ್ಟೆಯನ್ನು ತುರಿದಿಡುವ. ಈಗ ನೋಡಿ, ನಾನು ತೋರಿಸ್ತೇನೆ ಫ್ರೆಂಡ್ಸ್. ಈಗ ಆಲ್ರೆಡಿ ಇದರಲ್ಲಿ ನಾನು ಮೊಟ್ಟೆಯನ್ನು ತುರಿದಿಟ್ಟಿದ್ದೇನೆ. ಇದರಲ್ಲಿ ಅದು ಚಿಕ್ಕ ಚಿಕ್ಕ ತುಂಡಾಗಿ ಇರಬೇಕು, ಪೀಸಸ್ ಆಗಿ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಲ್ಲ. ಈಗ ನಾವು ಇದು ಫಿಲ್ಲಿಂಗ್ಸ್ ಉಂಟಲ್ಲ, ಇದು ಮಾಡಿದ್ದು ನೀರುಳ್ಳಿ ಅಲ್ಲದ ಮಿಕ್ಸರನ್ನು ಇದು ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಮಿಕ್ಸನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಾನು ಚಪಾತಿಯೊಳಗೆ ಹೇಗೆ ಫಿಲ್ಲಪ್ಸ್ ಮಾಡುತ್ತಂತ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ಈಗ ಫ್ರೆಂಡ್ಸ್, ನಾವು ಚಪಾತಿ ಆಲ್ರೆಡಿ ಮಾಡಿ ಇಡಬೇಕು. ನಂತರ ಇದು ಎಗ್ ಮತ್ತು ಮಿಶ್ರಣ, ಮೊಟ್ಟೆಯದ್ದು ಮಿಶ್ರಣ ಉಂಟಲ್ಲ, ನೀರುಳ್ಳಿ ಅದರದ್ದೆಲ್ಲ ಮಿಶ್ರಣ ಉಂಟು, ಮಿಶ್ರಣವನ್ನು ಇದರ ಒಳಗೆ 1.5 ಸ್ಪೂನ್ ಹಾಕಬೇಕು ಫ್ರೆಂಡ್ಸ್. 1.5 ಸ್ಪೂನ್ ಹಾಕಬೇಕು. ಮತ್ತು ಫ್ರೆಂಡ್ಸ್, ಫೋಲ್ಡ್ ಮಾಡಬೇಕು, ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ಈ ಶೇಪಿನಲ್ಲಿ ಸಹ ಆಗ್ತದೆ ಫ್ರೆಂಡ್ಸ್, ಇಲ್ಲದಿದ್ದರೆ ಟ್ರಯಾಂಗಲ್ ಶೇಪ್ನಲ್ಲಿ ಸಹ ಆಗ್ತದೆ. ನಾವು ಸೈಡಿಗೆ ಸ್ವಲ್ಪ ಕಟ್ ಮಾಡ್ತಾ ಬರಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ನೋಡಿ ಫ್ರೆಂಡ್ಸ್. ಕಟ್ ಮಾಡಿ ಬಂದು ನಂತರ ಇದು ತೆಗಿಬೇಕು, ಸೈಡ್ನದು. ಇದು ಚೆಂದ ಕಾಣಲಿಕ್ಕೆ ಇದನ್ನು ತೆಗೆದು ಇದರಲ್ಲಿ ನಾವು ಹೀಗೆ ಕಾಣ್ತದ ಫ್ರೆಂಡ್ಸ್, ಹೀಗೆ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಾ? ನೋಡಿ, ಹೀಗೆ ಮಾಡ್ತಾ ಬರಬೇಕು. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ? ನೋಡಿ, ಹೀಗೆ ಮಾಡ್ತಾ ಸೈಡಿಗೆ ಮಾಡಿ ಬರಬೇಕು. ಈ ಶೇಪ್ ಸಹ ಮಾಡ್ಬೋದು ಫ್ರೆಂಡ್ಸ್, ಇಲ್ಲದಿದ್ದರೆ ನಾವು ಟ್ರಯಾಂಗಲ್ ಶೇಪ್ ಸಹ ಮಾಡ್ಬೋದು. ನನಗೆ ಇದು ಬೆಟರ್ ಅಂತ ಕಾಣಿಸ್ತದೆ. ಈಗ ಎಲ್ಲ ರೆಡಿ ಮಾಡಿ ಹೇಗೆ ಅಂತ ಮಾಡೋದಂತ ತೋರಿಸ್ತೇನೆ, ಫ್ರೈ ಮಾಡೋದಂತ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ, ಮೊಟ್ಟೆಯ ಮಿಶ್ರಣ ನೋಡಿ ಇನ್ನಿಷ್ಟೇ ಇದೆ. ಆಲ್ರೆಡಿ ನಾನು ಇಷ್ಟು ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಈಗ ಎಲ್ಲ ರೆಡಿ ಮಾಡಿ ಫ್ರೈ ಮಾಡೋದು ಹೇಗಂತ ನಾನು ತೋರಿಸ್ತೇನೆ ಫ್ರೆಂಡ್ಸ್. ಇಷ್ಟು ರೆಡಿಯಾಗಿದೆ ನೋಡಿ. ಈಗ ಫ್ರೈ ಮಾಡಿ ತೋರಿಸ್ತೇನೆ ಗೈಸ್. ಈಗ ಫ್ರೈ ಮಾಡೋದು ನೋಡಿ ಗೈಸ್. ಫಸ್ಟಿಗೆ ನಾನು 2 ಹಾಕಿದ್ದೆ, ಈಗ ಒಂದೊಂದೇ. ಅದು ಸ್ವಲ್ಪ ಕಾವಲಿ ಚಿಕ್ಕದಾದ್ರಿಂದ ಅದು ಟರ್ನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಗೈಸ್. ಆದ್ದರಿಂದ ನೋಡಿ ಗೈಸ್, ನಾನು ಸ್ವಲ್ಪ ಬ್ರೌನ್ ಬರುವ ತನಕ ಫ್ರೈ ಮಾಡಬೇಕು. ಇದು ರವೆ ಮತ್ತು ಮೈದಾ ಹಾಕಿದ್ರಿಂದ ತುಂಬ ಕ್ರಿಪ್ಸಿಯಾಗಿ ಆಗ್ತದೆ ಗೈಸ್. ನೋಡಿ ಗೈಸ್, ಕಾಣ್ತಾ ಇದೆಯಲ್ಲ? ನೋಡಿ ಗೈಸ್, ಆಲ್ರೆಡಿ ನಾನು ಎಷ್ಟು ಫ್ರೈ ಮಾಡಿ ಇಟ್ಟಿದ್ದೀನಿ ಗೈಸ್. ಈಗ ಎಲ್ಲ ಆದ ನಂತರ ತೋರಿಸ್ತೀನಿ ಗೈಸ್. ಹಾಯ್ ಫ್ರೆಂಡ್ಸ್, 1.5 ಕಪ್ಪಿನಲ್ಲಿ ಎಷ್ಟು ಎಗ್ ಸಮೋಸ ಆಗಿದೆ ನೋಡಿ. ಫಿಲ್ಲಿಂಗ್ಸಿಗೆ ಇದು ಎಗ್, 2 ಎಗ್, ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸಾಂಬಾರು ಪುಡಿ, ಬೇಸೊಪ್ಪು, ಜೀರಿಗೆ ಎಲ್ಲ ಹಾಕಬೇಕು. ಮತ್ತು ಇದು ಹೊರಗೆ ಕೋಟಿಂಗಿಗೆ ಮೈದಾ ಮತ್ತು ಚಿರೋಟಿ ರವೆ ಹಾಕಬೇಕು. ಕ್ರಿಪ್ಸಿಯಾಗಿ ಕಾಯಿಸ್ಬೇಕು. ಹೇಗೆ ಆಗ್ತದೆ ಒಮ್ಮೆ ಈ ಥರ ಮಾಡಿ ನೋಡಿ. ನಾನು ಈ ಟೈಪ್ ಮಾಡಿದ್ದೇನೆ. ನೀವು ಟ್ರಯಾಂಗಲ್ ಶೇಪ್ ಸಹ ಮಾಡ್ಬೋದು, ಹೇಗೂ ಸಹ ಮಾಡ್ಬೋದು.
ಪ್ಲೀಸ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್. ಥ್ಯಾಂಕ್ ಯು ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಬಾಯ್ ಬಾಯ್.